ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಪ್ರಾಪ್ತ ಮಕ್ಕಳ ನಾಪತ್ತೆ ಪ್ರಕರಣ ಪೊಲೀಸ್ ಇಲಾಖೆಯ ನಿದ್ದೆಗೆಡಿಸಿದೆ. ಅದರಲ್ಲೂ ಪ್ರಮುಖವಾಗಿ ಪೋಷಕರು ಸಹ ತಮ್ಮ ಮಕ್ಕಳನ್ನ ಏನು ಶಾಲೆಗೆ ಕಳಿಸ್ತಾರೆ, ಎಂದಿನಂತೆ ಮಕ್ಕಳು ಶಾಲೆಯಿಂದ ಸಂಜೆ ಮನೆಗೆ ವಾಪಸ್ ಆಗ್ತಾರೆ. ಆದರೆ ಏನು ಶಾಲೆಗೆ ಹೋದಂಥ ಮಕ್ಕಳು ಶಾಲೆಗೂ ಹೋಗದೆ ಮತ್ತೆ ಮನೆಗೂ ಬಾರದೇ ಇದ್ರೆ ಖಂಡಿತ ಪೋಷಕರು ಈ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಆತಂಕಕ್ಕೆ ಒಳಗಾಗ್ತಾರೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಅಪ್ರಾಪ್ತ ಮಕ್ಕಳ ನಾಪತ್ತೆ ಪ್ರಕರಣ ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರತಕ್ಕಂಥದ್ದು. ಅದು ಈಗ ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆಯ ಒಂದು ನಿದ್ದೆಯನ್ನು ಕೂಡ ಇದೀಗ ಕೆಡಿಸಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಯಾಕೆ ಅಂತ ಹೇಳಿದ್ರೆ ನಾವು ಗಮನಿಸಬಹುದು, ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳನ್ನ ಸಣ್ಣ ಪುಟ್ಟ ಮಕ್ಕಳು ಕೂಡ ಹೆಚ್ಚಾಗಿ ಬಳಸ್ತಾರೆ. ಹಾಗಾಗಿನೇ ಈ ಒಂದು ಸಾಮಾಜಿಕ ಜಾಲತಾಣಗಳಿಂದ ಕೆಲವೊಮ್ಮೆ ಪ್ರೇರೇಪಣೆಗೊಂಡು ಏನು ಮನೆ ಬಿಟ್ಟು ಹೊರಗಡೆ ಹೋಗುವಂಥದ್ದು, ಮತ್ತೆ ಸ್ನೇಹಿತರ ಮಾತನ್ನ ಕೇಳಿ ಸ್ನೇಹಿತರು ಹೇಳ್ದಂತೆ ಕೇಳ್ಕೊಂಡು ಅವ್ರ ಜೊತೆಗೆ ಹೋಗುವಂಥ ಮಕ್ಕಳು ಇತ್ತೀಚೆಗೆ ಹೆಚ್ಚಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಅಪ್ರಾಪ್ತ ಮಕ್ಕಳ ಒಂದು ನಾಪತ್ತೆ ಪ್ರಕರಣ ಇತ್ತೀಚೆಗೆ ಕೋಲಾರದಲ್ಲಿ ಹೆಚ್ಚಾಗ್ತಾ ಇದೆ. ಅದರಲ್ಲಿ ಏನು ಬಹಳಷ್ಟು ಬಾಲಕಿಯರು ಇರ್ತಕ್ಕಂಥದ್ದು. ಹಾಗಾಗಿನೇ ಏನು ಹೆತ್ತವರಿಗೆ ಬಹಳಷ್ಟು ಇದೊಂದು ಆತಂಕಕಾರಿ ವಿಚಾರ ಕೂಡ ಆಗಿರ್ತಕ್ಕಂಥದ್ದು. ಏನು ಕೋಲಾರ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಂದ್ರೆ ಅಕ್ಟೋಬರ್ನ ಒಂದು 15ನೇ ತಾರೀಕಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸುಮಾರು 7 ಮಂದಿ ಅಪ್ರಾಪ್ತ ಮಕ್ಕಳು ಒಂದು ನಾಪತ್ತೆ ಆಗಿರ್ತಕ್ಕಂಥದ್ದು. ಆ ಒಂದು 7 ಮಕ್ಕಳಲ್ಲಿ ಇದೀಗ 6 ಹೆಣ್ಣು ಮಕ್ಕಳು ಇರ್ತಕ್ಕಂಥದ್ದು ಇದೀಗ ಒಂದು ಆತಂಕಕಾರಿ ವಿಚಾರ. ಮೊದಲನೇದಾಗಿ ನಾವು ನೋಡೋದಾದ್ರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನಲ್ಲಿ ಏನು 2 ಶಾಲಾ ವಿದ್ಯಾರ್ಥಿನಿಯರು ಕಾಣೆಯಾಗಿದ್ರು. ಮತ್ತೆ ಮರುದಿನವೇ ಅವರು ಏನು ಅವರ ಒಂದು ಶವಗಳು ಬಾವಿಯಲ್ಲಿ ದೊರಕಿದ್ದು. ಹಾಗಾಗಿನೇ ಏನು ಮನೆಯಿಂದ ಹೋಗ್ತಕ್ಕಂಥ ಮಕ್ಕಳು ಮತ್ತೆ ಏನು ಕ್ಷೇಮವಾಗಿ ಮತ್ತೆ ಮನೆಗೆ ಹಿಂದಿರುಗ್ತಾರೋ ಇಲ್ವೋ ಅಂತಕ್ಕಂಥ ಒಂದು ಆತಂಕ ಅಂದಿನಿಂದ ಪೋಷಕರಿಗೆ ಹೆಚ್ಚಾಗಿ ಕಾಡ್ತಾ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಏನು ಆ ಒಂದು ಘಟನೆ ಆದ ನಂತರ ಮುಳಬಾಗಿಲು ತಾಲೂಕಿನಲ್ಲಿ ಏನು ಖಾಸಗಿ ಶಾಲೆಯಲ್ಲಿ ಓದ್ತಕ್ಕಂಥ 3 ವಿದ್ಯಾರ್ಥಿನಿಯರು ಕಾಣೆಯಾಗಿದ್ರು. 3-4 ದಿನಗಳ ಹಿಂದೆ ಮುಳಬಾಗಿಲು ನಗರದಲ್ಲಿ ಇಂಥ ಒಂದು ಘಟನೆ ಆಗಿತ್ತು. ಏನು ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದಂತಹ 3 ಹೆಣ್ಣು ಮಕ್ಕಳೇನಿದ್ದಾರೆ ಶಾಲೆಗೆ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಶಾಲೆಗೂ ತೆರಳದೆ ಮತ್ತೆ ಸಂಜೆ ಮನೆಗೂ ಕೂಡ ವಾಪಸ್ ಆಗಿರಲಿಲ್ಲ. ಈ ನಿಟ್ಟಿನಲ್ಲಿ ಮುಳಬಾಗಿಲು ನಗರ ಠಾಣೆಯಲ್ಲಿ ಪೋಷಕರು ಒಂದು ನಾಪತ್ತೆ ಪ್ರಕರಣವನ್ನು ದಾಖಲು ಮಾಡಿದ್ರು. ಕೂಡಲೇ ಹೆಚ್ಚೆತ್ತಂತಹ ಮುಳಬಾಗಿಲು ನಗರ ಪೊಲೀಸರು ಮತ್ತೆ ಏನು ಕೋಲಾರ ಜಿಲ್ಲಾ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ರವಾನೆ ಮಾಡಿದ್ದು. ಏನೋ ಶಾಲೆಗೆ ಹೋಗಿರ್ತಕ್ಕಂಥ 2 ಮಕ್ಕಳು ಮತ್ತೆ ಮತ್ತೊಂದು ಹೆಣ್ಮಗು ಕೂಡ ಏನು ಮನೆಗೆ ವಾಪಸ್ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನು ಪೋಷಕರು ಒಂದು ನಾಪತ್ತೆ ಪ್ರಕರಣವನ್ನು ದಾಖಲು ಮಾಡಿದ್ರು. ಕೂಡಲೇ ಎಚ್ಚೆತ್ತಂತಹ ಏನು ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರ ಠಾಣೆ ಪೊಲೀಸರು ಈ ಒಂದು ಮಕ್ಕಳನ್ನ ಅಂದ್ರೆ ಕಾಣೆಯಾಗಿದ್ದಂತಹ ಮಕ್ಕಳನ್ನ ಬೆಂಗಳೂರಿನ ಮೆಜೆಸ್ಟಿಕ್ ಒಂದು ಬಸ್ ನಿಲ್ದಾಣದಲ್ಲಿ ಪತ್ತೆ ಹಚ್ಚುವಂತಹ ಕೆಲಸವನ್ನ ಮಾಡಿದ್ರು. ಆನಂತರ ಅವರನ್ನ ಏನು ಮುಳಬಾಗಿಲು ನಗರ ಪೊಲೀಸ್ ಠಾಣೆಗೆ ಕರೆಕೊಂಡ್ಬಂದು ಅಲ್ಲಿ ಒಂದು ವಿಚಾರಣೆಯನ್ನ ಮಾಡಿ ನಂತರ ಆ ಒಂದು ಮಕ್ಕಳನ್ನ ಪೋಷಕರಿಗೆ ಇದೀಗ ಒಪ್ಪಿಸಿರ್ತಕ್ಕಂಥದ್ದು. ಆ ದಿನ ಪೋಷಕರು ಒಂದು ಮಾತನ್ನ ಹೇಳ್ತಾರೆ, ಪೋಷಕರಿಂದ ಕಿರುಕುಳ ಇದೆ ಮತ್ತೆ ಬಹಳಷ್ಟು ಒಂದು ಮಕ್ಕಳು ಒತ್ತಡಕ್ಕೆ ಗುರಿಯಾಗಿದ್ರು ಅಂತಕ್ಕಂಥ ಮಾತನ್ನ ವಿಚಾರಣೆಯಲ್ಲಿ ಪೊಲೀಸರು ಹೇಳಿದ್ದಾಗಿ ಇದೀಗ ಸ್ವಯಂ ಪೋಷಕರು ಹೇಳಿರ್ತಕ್ಕಂಥದ್ದು. ಮತ್ತೆ ಪೊಲೀಸರು ಅತ್ಯಂತ ವೇಗವಾಗಿ ನಮ್ಮ ಮಕ್ಕಳನ್ನ ಹುಡುಕಿ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಮಕ್ಕಳು ಸ್ಕೂಲ್ಗೆ ಹೋಗಿದ್ರು, ಬಸ್ ಹತ್ಲಿಲ್ಲ ಸರ್. ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗಿ ಎಲ್ಲೋ ಮನೇಲಿ ಟಾರ್ಚರ್ ಕೊಡ್ತಾರೆ ಅಂತ ಎಲ್ಲ ಹೋಗಿ ಸಿಕ್ಕಿದ್ದಾರೆ ಸರ್. ಸೇಫ್ ಆಗಿ ಬಂದಿದ್ದಾರೆ. ಹಾಗೆ ಇದು ಮಾಡಿದ್ರು ಸರ್. ಎಲ್ಲರೂ ಸಪೋರ್ಟ್ ಮಾಡಿದ್ರು ಸರ್. ಒಪ್ಸಿದ್ದಾರೆ ಸರ್ ಸೇಫ್ಟಿಯಾಗಿ. ನಾವು ಮಾಡಿದ್ದಕ್ಕೆ ಅವರು ಚೆನ್ನಾಗಿ ಇದು ಮಾಡಿ ಎಲ್ಲ ಇದು ಮಾಡಿಸಿ ಚೆನ್ನಾಗಿ ಒಪ್ಸಿದ್ದಾರೆ ಸರ್. ಮುಳಬಾಗಿಲು ನಗರದಲ್ಲಿ ಏನು ಖಾಸಗಿ ಶಾಲೆಯ 3 ಹೆಣ್ಮಕ್ಳು ನಾಪತ್ತೆಯಾಗಿದ್ರು. ಆ ಒಂದು ಪ್ರಕರಣವನ್ನ ಬೇಸಿದ ಮರುದಿನವೇ ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ 2 10ನೇ ತರಗತಿ ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ರು. ಹಾಗಾಗಿನೇ ಮತ್ತೆ ಈ ಒಂದು ಪ್ರಕರಣದಿಂದ ಮತ್ತೆ ಪೊಲೀಸರಿಗೆ ಹೊಸ ಒಂದು ತಲೆನೋವು ಕೂಡ ಆರಂಭವಾಯಿತು. ಇನ್ನು ಈ ಒಂದು ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕೋಲಾರ ಮಹಿಳಾ ಠಾಣೆಯಲ್ಲಿ ಪೋಷಕರು ದೂರನ್ನ ದಾಖಲು ಮಾಡ್ತಾರೆ. ಅವರನ್ನು ಕೂಡ ಪತ್ತೆ ಹಚ್ಚುವಂತ ಕಾರ್ಯವನ್ನ ಪೊಲೀಸರು ಅಂದೇ ಮಾಡಿರ್ತಕ್ಕಂಥದ್ದು. ಹಾಗಾಗಿನೇ ಈ ಒಂದು 5 ಹೆಣ್ಮಕ್ಳ ಒಂದು ನಾಪತ್ತೆ ಪ್ರಕರಣವನ್ನ ಕೇವಲ ಒಂದೇ ಒಂದು ದಿನದಲ್ಲೇ ಒಂದು ಪತ್ತೆ ಹಚ್ಚುವ ಮೂಲಕ ಪೋಷಕರಿಗೆ ಮರಳಿ ಆ ಒಂದು ಮಕ್ಕಳನ್ನ ಒಪ್ಪಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿರ್ತಕ್ಕಂಥದ್ದು. ಇನ್ನು ಅಕ್ಟೋಬರ್ 15ರಂದು ಇದೇ ಒಂದು ನರಸಾಪುರ ಗ್ರಾಮದಲ್ಲಿ 9ನೇ ತರಗತಿಯ ವಿದ್ಯಾರ್ಥಿಯೊಬ್ಬರು ಕಾಣೆಯಾಗಿರ್ತಾರೆ. ಆ ಒಂದು ವಿದ್ಯಾರ್ಥಿ ಏನಿದ್ದಾರೆ ಏನು ಅಕ್ಟೋಬರ್ 15ರಂದು ಕಾಣೆಯಾಗ್ತಾರೆ. ಈ ಬಗ್ಗೆ ಪೋಷಕರು ಅಕ್ಟೋಬರ್ 16ರಂದು ಕೋಲಾರದ ಮಹಿಳಾ ಠಾಣೆಗೆ ದೂರನ್ನು ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಕೂಡಲೇ ಎಚ್ಚೆತ್ತಂದ ಪೊಲೀಸರು ಆ ಬಾಲಕಿಯನ್ನ ಪತ್ತೆ ಹಚ್ಚುವಂತ ಕಾರ್ಯಕ್ಕೆ ಏನು ಪೊಲೀಸರು ಮುಂದಾಗ್ತಾರೆ. ಆ ಒಂದು ಬಾಲಕಿ ದೆಹಲಿಗೆ ಒಂದು ರೈಲಲ್ಲಿ ತೆರಳ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಪತ್ತೆ ಹಚ್ಚಿದ ಪೊಲೀಸರು ಏನು ವಿಮಾನದಲ್ಲಿ ದೆಹಲಿಗೆ ಹೋಗ್ತಾರೆ. ಅಲ್ಲಿಂದ ಮೀರತ್ಗೆ ಒಂದು ಕ್ಯಾಬ್ ಅನ್ನ ಮಾಡ್ಕೊಂಡು ಅಲ್ಲಿ ಏನು ಮೀರತ್ತಲ್ಲಿ ಆ ಬಾಲಕಿ ಇರ್ತಾಳೆ, ಅಲ್ಲಿ ಆ ಒಂದು
ಒಂದು ಬಾಲಕಿಯನ್ನು ರಕ್ಷಣೆ ಮಾಡಿ ಮತ್ತೆ ಆ ಒಂದು ಬಾಲಕಿಯನ್ನ ಪೋಷಕರಿಗೆ ಒಂದು ಒಪ್ಪಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ಈ ಒಂದು ಕೋಲಾರ ತಾಲೂಕಿನ ರಾಮಚಂದ್ರ ಎಂಬುವಂತ ಗ್ರಾಮದಲ್ಲಿ ಏನು 9ನೇ ತರಗತಿ ಬಾಲಕನೊಬ್ಬ ನಾಪತ್ತೆ ಆಗಿರ್ತಾನೆ. ಈ ಒಂದು ಪ್ರಕರಣವನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿರ್ತಕ್ಕಂಥದ್ದು. ನಾಪತ್ತೆ ಆಗಿರ್ತಕ್ಕಂಥ ಬಾಲಕ ಏನಿದ್ದಾನೆ ಹೈದರಾಬಾದ್ ಅಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದು. ಈ ಒಂದು ಪ್ರಕರಣವನ್ನು ಕೂಡ ಕೋಲಾರದ ಮಹಿಳಾ ಠಾಣೆ ಪೊಲೀಸರು ವಿಶೇಷ ಒಂದು ಕಾರ್ಯಾಚರಣೆ ಮಾಡಿ ಆ ಒಂದು ಬಾಲಕನನ್ನು ಕೂಡ ರಕ್ಷಣೆ ಮಾಡಿ ಪೋಷಕರಿಗೆ ಒಪ್ಪಿಸಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೋಲಾರ SP ಆಗಿರ್ತಕ್ಕಂಥ ನಿಖಿಲ್ ಅವರು ಏನು ಅಪ್ರಾಪ್ತ ಏನು ಮಕ್ಕಳು ನಾಪತ್ತೆ ಆಗಿದ್ದಾರೆ, ಖಂಡಿತ ಈ ಒಂದು ವಿಚಾರ ಒಂದು ಗಂಭೀರ ಸ್ವರೂಪದ ವಿಚಾರವಾಗಿದೆ. ಹಾಗಾಗಿನೇ ನಾವು ಅತ್ಯಂತ ವೇಗವಾಗಿ ಮಕ್ಕಳನ್ನ ಪತ್ತೆ ಹಚ್ಚುವಂತ ಒಂದು ಕೆಲಸವನ್ನು ಕೂಡ ಮಾಡಿದ್ದೇವೆ. ಮತ್ತೆ ಈ ಬಗ್ಗೆ ಪೋಷಕರಿಗೂ ಕೂಡ ನಾವು ಕಿವಿಮಾತನ್ನು ಹೇಳಿದ್ದೇವೆ. ಆದಷ್ಟು ಮಕ್ಕಳ ಜೊತೆಗೆ ಒಂದು ಉತ್ತಮ ಸಂಪರ್ಕವನ್ನ ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಏನು ಕೋಲಾರ SP ಆದಂತಹ ನಿಖಿಲ್ ಅವರು ಒಂದು ಸಲಹೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳ ಕಾಣೆ ಪ್ರಕರಣಗಳು ಹೆಚ್ಚಾಗಿದ್ದಾವೆ. ಕಳೆದ ಒಂದು 4 ದಿನಗಳಲ್ಲಿ ಸುಮಾರು 8 ಪ್ರಕರಣಗಳು ಆಗಿದ್ದು ಎಲ್ಲವನ್ನು ಕೂಡ ವಿತಿನ್ 5-6 ಅವರ್ಸ್ ನಾವು ಟ್ರೇಸ್ ಮಾಡಿ ವಾಪಸ್ ಕರ್ಕೊಂಬಂದಿದ್ದೀವಿ. ಇದರಲ್ಲಿ ನಾವು ಪೊಲೀಸಿನಲ್ಲಿ ಒಂದು ಅಬ್ಸರ್ವ್ ಮಾಡಿರುವಂಥ ವಿಚಾರ ಏನು ಅಂದರೆ ಮೇಯ್ನ್ಲಿ 8th, 9th, 10th ಈ 3 ಕ್ಲಾಸಲ್ಲಿರುವಂಥ ಹೆಣ್ಮಕ್ಳೇ ಆಚೆ ಹೋಗ್ತಾ ಇರೋದು. ಅವರು ಮೊಬೈಲನ್ನು ಕೆಲವರು ತೊಗೊಂಡು ಹೋಗ್ತಾ ಇದ್ದಾರೆ, ಮೊಬೈಲನ್ನ ತೊಗೊಂಡದಲ್ಲೇ ಹೋಗ್ತಾ ಇದ್ದಾರೆ. ಪೋಷಕರಿಗೆ ಸರಿಯಾದ ಮಾಹಿತಿಯನ್ನು ನೀಡದಲ್ಲೇ ಅವರು ಹೋಗ್ತಾ ಇದ್ದಾರೆ. ಶಾಲೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿ ಬ್ಯಾಗನ್ನು ಬೇರೆ ಕಡೆ ಬಿಟ್ಟು ಹೋಗೋ ಒಂದು ಪದ್ಧತಿಯನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಕೂಡ ಒಂದು ಬಸ್ ಹತ್ತಿ ಇಲ್ಲ ಟ್ರೈನ್ ಹತ್ತಿ ಒಬ್ಬರನ್ನ ನಾವು ಡೆಲ್ಲಿಯಿಂದ ಕರ್ಕೊಂಬಂದ್ವಿ, ಒಬ್ಬರನ್ನ ಹೈದರಾಬಾದಿಂದ ಕರ್ಕೊಂಬಂದ್ವಿ, ಮತ್ತು ಇನ್ನು 4 ಜನನ ಬೆಂಗಳೂರಿಂದ ಕರ್ಕೊಂಬಂದ್ವಿ. ಎಲ್ಲದರಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಿರೋದು ಪೋಷಕರಿಗೆ ಅವರು ಏನು ಹೇಳ್ದಲೆ ಅವರು ಮಕ್ಕಳು ಮನೆಯನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಿರ್ತಕ್ಕಂಥ ಸ್ಥಳೀಯರು ಏನು ಈ ಒಂದು ಅಪ್ರಾಪ್ತ ಮಕ್ಕಳ ನಾಪತ್ತೆ ಪ್ರಕರಣ ಖಂಡಿತ ಒಂದು ಪೋಷಕರಲ್ಲಿ ಒಂದು ಆತಂಕನ ಹುಟ್ಟಿಸಿದೆ. ಆದ್ರೆ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸಬಾರದು ಅಂತ ಹೇಳಿದ್ರೆ ಪೋಷಕರು ಒಂದು ಉತ್ತಮ ಒಂದು ಬಾಂಧವ್ಯವನ್ನ ಮಕ್ಕಳೊಂದಿಗೆ ಬೆಳೆಸ್ಕೊಳ್ಬೇಕು. ಆದ್ರೆ ಇಂಥ ಒಂದು ಪ್ರಕರಣವನ್ನ ಪೊಲೀಸರು ಅತಿ ವೇಗವಾಗಿ ಬೆಳೆಸಿದ್ದಾರೆ. ಆ ಒಂದು ಪೊಲೀಸ್ ಇಲಾಖೆಗೂ ಕೂಡ ನಾವು ಧನ್ಯವಾದವನ್ನ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಕೋಲಾರ ಜಿಲ್ಲೆಯಲ್ಲಿ ನರಸಾಪುರ ಮತ್ತು ಮುಳುಬಾಗಿಲಲ್ಲಿ ಮಕ್ಕಳ ನಾಪತ್ತೆ ಪ್ರಕರಣ ಹೆಚ್ಚಾಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಪೋಷಕರು ಕೂಡ ಈ ಮಕ್ಕಳನ್ನು ಭಾಳ ಎಚ್ಚರಿಕೆಯಿಂದ ನೋಡ್ಕೋಬೇಕಂತ ಪರಿಸ್ಥಿತಿಗೆ ತಲುಪಿದ್ದಾರೆ. ಈಗ ಟೆಕ್ನಾಲಜಿ ಜಾಸ್ತಿ ಬೆಳೆದಿರೋ ಕಾರಣದಿಂದ ಅವ್ರ ಕೈಯಲ್ಲಿ ಮೊಬೈಲ್ ಇರ್ತದೆ. ಅವರು ಹಲವಾರು ವಿಚಾರಗಳಲ್ಲಿ ದೂರ ಯೋಚನೆಗಳು ಇಟ್ಕೊಂಡಿರ್ತಾರೆ. ಯಾವುದೇ ಕಾರಣಕ್ಕೆ ಮನೆಗಳ ಬಂದ ಮಕ್ಕಳನ್ನು ಸರಿಯಾದ ಪರಿಶೀಲನೆ ಮಾಡ್ಕೋಬೇಕು. ಪ್ರೀತಿ ವಿಶ್ವಾಸದಿಂದ ಮಕ್ಕಳ ಜೊತೆ ಇರಬೇಕು. ಯಾವತ್ತೂ ಅದನ್ನು ತಪ್ಪುತ್ತೋ ಆ ಮಕ್ಕಳು ಕೂಡ ಬೇರೆ ದಾರಿ ತಪ್ಪುವಂಥ ಕೆಲಸಗಳು ಹೆಚ್ಚಾಗಿ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರದ ಮೇಲೆ ಅಥವಾ ಇಲಾಖೆಗಳ ಮೇಲೆ ಹೇಳೋದಕ್ಕಿಂತ ಕೂಡ ನಮ್ಮ ಮನೆಗಳಿರುವಂಥ ಮಕ್ಕಳನ್ನು ಕಾಪಾಡುವಂಥ ಜವಾಬ್ದಾರಿ ಪೋಷಕರಿದೆ. ಅದೇ ರೀತಿ ಮಕ್ಕಳು ಕೂಡ ಆ ಪೋಷಕರು ಹೇಳುವಂಥ ಅದನ್ನು ಕೇಳುವಂಥ ಪರಿಸ್ಥಿತಿಗೆ ತರುವಂಥ ಕೆಲಸ ಈ ಪೋಷಕರು ಮಾಡಬೇಕು. ವಿದ್ಯಾರ್ಥಿ ದಶೆಯಲ್ಲಿರುವಂಥ ಶಿಕ್ಷಕರು ಕೂಡ ಅವ್ರನ್ನ ಸರಿಯಾದ ರೀತಿಯಲ್ಲಿ ತಂದರೆ ಮಾತ್ರನೇ ಇದಕ್ಕೊಂದು ಹೊಸದಾದಂಥ ಬದಲಾವಣೆ ತರಾಗುತ್ತೆ. ಇಲ್ಲದೇ ಇದೇ ಮುಂದುವರೆದರೆ ಈಗ 6-7 ಜನ ಏನು ನಾಪತ್ತೆ ಆಗಿದ್ದಾರೆ, ಸಾವಿರಾರು ಜನ ಹೋದರೆ ಕೂಡ ಆಶ್ಚರ್ಯ ಪಡೋಂಗಿಲ್ಲ. ಕಾರಣ ಇವತ್ತಿರೋ ಟೆಕ್ನಾಲಜಿಗಳಲ್ಲಿ ನಾವೆಲ್ಲ ಕೂಡ ಅದಕ್ಕೆ ಹೊಂದ್ಕೊಂಡಿರೋದು. ನಮ್ಮ ಅದೃಷ್ಟನ ದುರಾದೃಷ್ಟನ ಗೊತ್ತಿಲ್ಲ. ಆದರೂ ಕೂಡ ಭಾಳ ಎಚ್ಚರಿಕೆಯಿಂದ ನಾವು ಇರೋದು ಬಹಳ ಸೂಕ್ತವಾದಂಥ ಸಂದರ್ಭ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ. ಒಟ್ಟಾರೆಯಾಗಿ ಕೋಲಾರ ಜಿಲ್ಲೆಯಲ್ಲಿ ಕಳೆದ 15 ದಿನಗಳ ಅಂತರದಲ್ಲಿ ಸುಮಾರು 7 ಅಪ್ರಾಪ್ತ ಮಕ್ಕಳು ನಾಪತ್ತೆ ಪ್ರಕರಣ ಇದೀಗ ದಾಖಲಾಗಿರ್ತಕ್ಕಂಥದ್ದು. ಈ ಎಲ್ಲಾ ಪ್ರಕರಣಗಳನ್ನು ಕೂಡ ಪೊಲೀಸರು ಅತಿ ವೇಗವಾಗಿ ಮಕ್ಕಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನು ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಮಕ್ಕಳೊಂದಿಗೆ ಉತ್ತಮ ಒಂದು ಸಂಪರ್ಕವನ್ನ ಬೆಳೆಸ್ಕೊಳ್ಬೇಕು. ಮತ್ತೆ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ, ಮತ್ತೆ ಮಕ್ಕಳು ಯಾರ ಜೊತೆಯಲ್ಲಿ ಸಂಪರ್ಕದಲ್ಲಿರ್ತಾರೆ, ಮತ್ತೆ ಮಕ್ಕಳ ಮೇಲೆ ಬಹಳಷ್ಟು ಒಂದು ನಿಗಾವನ್ನ ಇಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಕೂಡ ಇದೀಗ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18 ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.